ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ, ಈ ನಂಬರು ಸ್ವಲ್ಪ ಹೊತ್ತು ಮುಂಚೆ ಅಪಾರ್ಟ್ಮೆಂಟ್ ಮಕ್ಕಳನ್ನ ಸ್ಕೂಲಿಗೆ ಬಿಡೋ ಆಫರ್ ಕೊಟ್ಟವ್ರದಲ್ವಾ? ಇವ್ರ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ಆದಿತ್ಯ ಅವರೇ? ಹೌದು ಮೇಡಮ್, ನಾನೇ ಮಾತಾಡ್ತಾ ಇರೋದು. ಹೇಳಿ. ಏನಿಲ್ಲ, ಇವತ್ತು ಸಂಡೇ ಅಲ್ವಾ, ಟೆನೆಂಟ್ಸ್ ಎಲ್ಲ ಮನೇಲೇ ಇದ್ದು. ಸೊ ಮೀಟಿಂಗ್ ಕರೆದು ಎಲ್ಲ ವಿಷಯ ಮಾತಾಡಿದೆ. ಎಲ್ಲರೂ ಓಕೆ ಅಂದಿದ್ದಾರೆ. ಈಗ ಜವಾಬ್ದಾರಿ ಯಾವಾಗ ತಗೊಳ್ತೀರಾ ಅಂತ ನೀವ್ ಹೇಳ್ಬೇಕು. ಖಂಡಿತ ಮೇಡಮ್, ನಾನು ನಿಮಗೆ ರಾತ್ರಿ ಅಷ್ಟೊತ್ತಿಗೆ ಕನ್ಫರ್ಮ್ ಮಾಡ್ಬೋದಾ? ಸರಿ ಆದಿತ್ಯ ಅವರೇ. ಥ್ಯಾಂಕ್ ಯು ಮೇಡಮ್. ಇದ್ಯಾವ ಮಾತ್ರೆ? ಜನನಿಗೆ ಕೊಡ್ಬೇಕಾಗಿರೋ ಮಾತ್ರೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ತಾನೇ ನೀವು ಜನನಿಗೆ ಕೊಡ್ಬೇಕಾಗಿರೋದು? ಈ ಮಾತ್ರೆನೂ ನಿಮ್ಮ ಫ್ಯಾಮಿಲಿ ಡಾಕ್ಟ್ರೇ ಕೊಟ್ಟಿರೋದು. ನಿಜ ಹೇಳ್ತಿದ್ಯಾ? ಸುಳ್ಳೇ ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀಯಾ? ಏನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನನಗೆ ಜವಾಬ್ದಾರಿಗಳಿದೆ. ಯಾವ ಟೈಮಿಗೆ ಯಾರಿಗೆ ಏನ್ ತೊಂದರೆ ಕೊಡಬೇಕು ಅಂತ. ನನ್ನ ಮೇನ್ ಟಾರ್ಗೆಟ್ ಪಾರ್ವತಿ, ಗೊತ್ತಲ್ವಾ? ಮತ್ತೆ ಸೈಲೆಂಟಾಗಿ ನಿಂತ್ಕೋ. ಫ್ರೆಂಡ್ಸ್ ಬನ್ನಿಲಿ. ಫ್ರೆಂಡ್ಸ್, ಈ ಅನುಷ್ಕನ ನಂಬಕ್ಕಾಗಲ್ಲ ಫ್ರೆಂಡ್ಸ್. ಇಡೀ ಅರಸನಕೋಟೆ ವಂಶನ ನಿರ್ವಂಶ ಮಾಡ್ಬೇಕು ಅಂತಾನೆ ನಿಂತಿದ್ದಾಳು ಇವಳು. ಜನನಿ ಮಗುನು ಈ ಅರಸನಕೋಟೆ ವಂಶನ ಬೆಳೆಸ್ಬೇಕಾಗಿರೋದೇ ತಾನೆ. ಅದಕ್ಕೇನು ತೊಂದರೆ ಮಾಡಲ್ಲ ಅಂತ ಇವಳನ್ನ ಹೇಗೆ ಫ್ರೆಂಡ್ಸ್ ನಂಬೋದು? ಅಂದ್ರೆ ಒಂದು ಜೀವ ಹೋದ್ರೆ ಹೋಗ್ಲಿ ಅಂತ ಕೊರಗೋಷ್ಟು ಕೆಟ್ಟ ಮನಸ್ಸು ನನಗಿಲ್ಲ ಫ್ರೆಂಡ್ಸ್. ದಾಮಿನಿ ಒಳ್ಳೆಯವಳು, ನಿಮಗೆ ಗೊತ್ತಲ್ವಾ ಫ್ರೆಂಡ್ಸ್? ಅಯ್ಯೋ, ಆದರೆ ಜನನಿ ಮಗು. ಜೊತೆಗೆ ನಾನು ಈ ಮನೆಯಿಂದ ಹೊರಗಡೆ ಹೋಗೋದನ್ನ ತಪ್ಪಿಸ್ಕೊಳ್ಬೇಕು. ಅದು ಹೇಗೆ ಫ್ರೆಂಡ್ಸ್? ಅಯ್ಯೋ, ಈ ಅನುಷ್ಕನ್ ಬಗ್ಗೆ ಈ ಮನೇಲಿ ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ. ನಾನು ಅದೇನಾದರೂ ಹೇಳ್ಬಿಟ್ರೆ ಆ ಅಮ್ಮ ನಾನು ಇರೋ ಜಾಗದಲ್ಲಿ ಹೂತಾಕ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಅನುಷ್ಕನ್ನ ಈ ಮನೆಯಿಂದ ಹೊರಗಾಕ್ಬೇಕು. ಪ್ಲೀಸ್ ಹೆಲ್ಪ್ ಮೀ ಫ್ರೆಂಡ್ಸ್. ಏನ್ ಮಾಡೋದೀಗ? ನಮ್ಮ ಗುರುಗಳಿದಾರಲ್ಲ, ಈ ಗುರೂಜಿನ ಮಟ್ಟ ಹಾಕೋದಕ್ಕೆ. ನಮ್ಮ ಗುರುಗಳಿಗೆ ಏನು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಜನನಿಗೆ ಯಾರಿಂದನಾದರೂ ತೊಂದರೆ ಆಗ್ತಿದೆ ಅನ್ನೋ ವಿಷಯ ಅವ್ರ ಕಿವಿಗೆ ಬಿದ್ದರೆ ಸಾಕು, ಆ ಅನುಷ್ಕನ ಕಂಟು ಮುಟ್ಟೆ ಕಟ್ಟಿ ಈ ಮನೆಯಿಂದ ಬದ್ದು ಓಡಿಸ್ತಾರೆ. ಗುರುಗಳೇ, ಎಲ್ಲಿದ್ದೀರಾ ಗುರುಗಳೇ? ಇಲ್ಲೇ ಬರ್ತಾ ಇದ್ದಾರೆ. ಗುರುಗಳೇ, ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಏನು? ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಂಬಿಕೆ ಬಂದರೆ ಓಕೆ, ಇಲ್ಲಾಂದರೆ ದಯವಿಟ್ಟು ನಾನು ಈ ವಿಷಯನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದೀನಿ ಅಂತ ಯಾರ ಹತ್ರನೂ ಹೇಳಬೇಡಿ ಗುರುಗಳೇ. ಸರಿ, ಈಗ ಮೊದಲು ವಿಷಯ ಏನು ಅಂತ ಹೇಳು. ನೀವು ನೋಡಿದ್ರೆ ಜನನಿಗೆ ಕೆಟ್ಟದ್ದು ಮಾಡಿದವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತೀರಾ. ಆದರೆ ನನಗೆ ಜನನಿಗೆ ಎಲ್ಲಿ ಕೆಟ್ಟದ್ದಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಗುರುಗಳೇ. ಏನು ಹೊಗಳ್ತಿದ್ಯಾ? ಗುರುಗಳೇ, ನಾನೀಗ ಹೇಳೋಕೆ ಹೊರಟಿರೋದು ಆ ನರಸಮ್ಮನ ಬಗ್ಗೆ. ಅವಳನ್ನ ನಾನೇ ಕರೆಸಿರೋದು, ಅವಳು ಜನನೇ ನೋಡ್ಕೊಳ್ಳೋಕೆ ಬಂದಿರೋದು. ಆದರೂ ಇತ್ತೀಚೆಗೆ ಯಾಕೋ ನನಗೆ ಸ್ವಲ್ಪ ಭಯ ಆಗ್ತಿದೆ ಗುರುಗಳೇ. ನಮ್ಮ ಜನನಿನ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ನೋಡ್ಕೋತಾಳೋ ಏನೋ. ಅವಳ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರಿಸಿನೇ ಅವಳನ್ನು ಕರೆಸಿದ್ದೀನಿ ನಾನು. ಆದರೂ ಇತ್ತೀಚೆಗೆ ಅವಳ ನಡವಳಿಕೆ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಅಸಮಾಧಾನ ಆಗ್ತಿದೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತಾರೆ. ಹಾಗೆ ಅವಳ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಯಾಕೆಂದರೆ ನಮ್ಮ ಜನನಿನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ವಲ್ಲ ಗುರುಗಳೇ.
ನಾನು ಅದಕ್ಕೆ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ ಎಕ್ಸ್ಟ್ರಾ. ನೀವು ಒಂದು ಕಣ್ಣಿಟ್ಟಿದ್ರೆ ಒಳ್ಳೇದಾಗುತ್ತೆ ಗುರುಗಳೇ, ಅಲ್ವಾ? ಈಗ ಅವಳು ಎಲ್ಲಿದ್ದಾಳೆ? ಜನನಿ ರೂಮಲ್ಲಿ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಕೊಡೋಕೆ ಹೋಗಿದ್ದಾಳೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನಾಯ್ತು ಚಿಕ್ಕಮ್ಮ? ಏನಿಲ್ಲಮ್ಮ, ಅದು ಅಖಿಲಾಕ್ಕೆ ಅನ್ವಿತಾ ಅವ್ರನ್ನ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು, ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಇರಿ ಮೇಡಮ್, ಒಂದು ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ಅದೆಲ್ಲ ಆಮೇಲೆ ಮಾಡ್ಕೊಂಡ್ರೆ ಆಯ್ತು, ಈಗ ಮೊದಲು ಬರ್ತೀನಿ ನನ್ನ ಜೊತೆ. ಬನ್ನಿ ಬನ್ನಿ. ಒಳ್ಳೆ ಚಿಕ್ಕಮ್ಮ. ನಾನು ಬಂದಿದ್ದೀನಿ ಅಂತ ಪಾರುಗೆ ಒಂದು ಕಾಲ್ ಮಾಡಲಾ? ಬೇಡ ಬೇಡ, ಕೆಲಸ ಮುಗಿದ್ಮೇಲೆ ಅವಳೇ ಆಚೆಗೆ ಬರ್ತಾಳೆ. ಈ ಲವರ್ಗೋಸ್ಕರ ಕಾಯೋದ್ರಲ್ಲಿ ಒಂದು ಹಿತವಾದ ಅನುಭವ ಇದೆ ಅಂತ ಹೇಳ್ತಾರೆ. ಆದರೆ ನನಗೆ ನನ್ನ ಹೆಂಡತಿಗೋಸ್ಕರ ಕಾಯೋದೇ ಹಿತವಾದ ಅನುಭವ. ಅಕ್ಕವ್ರೆ, ಕೆಲಸ ಎಲ್ಲ ಮುಗೀತು, ನಾನಿನ್ನು ಹೊರಡ್ಲಾ? ಸರಿ ಪಾರ್ವತಿ ಅವರೇ. ಏನಾಯ್ತು? ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.